ನೀವು ತಿಂಗಳಿಗೆ ₹500 ಉಳಿಸಬಹುದು. ಆದರೆ ಅದು ಲಕ್ಷಾಂತರ ರೂಪಾಯಿ ಆಗಬಹುದು ಅಂತ ಹೇಳಿದರೆ ನಂಬ್ತೀರಾ? ಅಥವಾ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್‌ನಲ್ಲಿ ಹಣ ಇಟ್ಟು 3-4% ರಿಟರ್ನ್ ಪಡೆಯೋದಕ್ಕಿಂತ ಮ್ಯೂಚುವಲ್ ಫಂಡ್ ಮೂಲಕ ದೀರ್ಘಾವಧಿಯಲ್ಲಿ ವೆಲ್ತ್ ಬಿಲ್ಡ್ ಮಾಡಬಹುದು ಅಂತ ಗೊತ್ತಾ? ಇಂದು ಕೇವಲ 5 ನಿಮಿಷದಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಬೇಸಿಕ್ ಟು ಬೇಸಿಕ್ ಎಲ್ಲವನ್ನು ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಸೊಲಾನಿವೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹಿದ್. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲ ಪ್ರಶ್ನೆ, ಮ್ಯೂಚುವಲ್ ಫಂಡ್ ಅಂದರೆ ಏನು? ಸರಳವಾಗಿ ಹೇಳೋದಾದರೆ ಮ್ಯೂಚುವಲ್ ಫಂಡ್ ಈಸ್ ಎ ಪೂಲ್ ಆಫ್ ಮನಿ. ಅಂದರೆ ಸಾವಿರಾರು ಜನ ತಮ್ಮ ಹಣವನ್ನು ಒಂದೇ ಜಾಗದಲ್ಲಿ ಹೂಡಿಕೆ ಮಾಡುತ್ತಾರೆ. ಆ ಹಣವನ್ನು ಒಬ್ಬ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ ವಿವಿಧ ಕಂಪನಿಗಳ ಶೇರ್ಸ್, ಬಾಂಡ್ಸ್ ಮತ್ತು ಇತರ ಅಸೆಟ್ಗಳಲ್ಲಿ ಹೂಡಿಕೆ ಮಾಡುತ್ತಾರೆ. ಅದರ ಲಾಭ ಮತ್ತು ಅದರ ನಷ್ಟವನ್ನು ಇನ್ವೆಸ್ಟರ್ಸ್ ನಡುವೆ ಹಂಚಲಾಗುತ್ತದೆ. ಬನ್ನಿ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಪ್ರಕಾರ ನೋಡೋಣ. ನೀವು ಒಬ್ಬರೇ ₹500 ತೆಗೆದುಕೊಂಡು ದೊಡ್ಡ ಕಂಪನಿಗಳ ಶೇರ್ಸ್ ಖರೀದಿಸಲು ಸಾಧ್ಯ ಇಲ್ಲ. ಆದರೆ 10,000 ಜನ ಸೇರಿ ₹500 ಹೂಡಿಕೆ ಮಾಡಿದರೆ ₹50 ಲಕ್ಷ ಸೇರುತ್ತದೆ. ಈ ದೊಡ್ಡ ಮೊತ್ತವನ್ನು ಫಂಡ್ ಮ್ಯಾನೇಜರ್ ವಿವಿಧ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ. ಇದನ್ನೇ ಮ್ಯೂಚುವಲ್ ಫಂಡ್ ಎಂದು ಕರೆಯಬಹುದು. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬಂದಿರಬಹುದು, ಫಂಡ್ ಮ್ಯಾನೇಜರ್ ಅಂದರೆ ಯಾರು? ಫಂಡ್ ಮ್ಯಾನೇಜರ್ ಅಂದರೆ ಒಬ್ಬ ಫಿನಾನ್ಷಿಯಲ್ ಎಕ್ಸ್ಪರ್ಟ್. ಅವರ ಕೆಲಸ ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಎಲ್ಲ ರಿಸರ್ಚ್ ಮಾಡಿ ನಿಮ್ಮ ಪರವಾಗಿ ಹಣವನ್ನು ಮ್ಯಾನೇಜ್ ಮಾಡುತ್ತಾರೆ. ಈಗ ಒಂದು ಪ್ರಶ್ನೆ, ಮ್ಯೂಚುವಲ್ ಫಂಡ್ನಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು? ಕಾರಣ ತುಂಬ ಸಿಂಪಲ್. ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್, ಡೈವರ್ಸಿಫಿಕೇಷನ್, ಸ್ಮಾಲ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್, ಈಸಿ ಟು ಸ್ಟಾರ್ಟ್, ಇವೆಲ್ಲ ಮ್ಯೂಚುವಲ್ ಫಂಡ್ನ ಒಂದು ದೊಡ್ಡ ಅಡ್ವಾಂಟೇಜಸ್. ಈಗ ಬಹಳ ಜನ ಕೇಳುವ ಪ್ರಶ್ನೆ, SIP ಅಂದರೆ ಏನು? SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಂದರೆ ಪ್ರತಿ ತಿಂಗಳು ಒಂದು ಫಿಕ್ಸ್ ಅಮೌಂಟನ್ನು ಇನ್ವೆಸ್ಟ್ ಮಾಡುವುದು. ಉದಾಹರಣೆಗೆ ಪ್ರತಿ ತಿಂಗಳು 500 ಅಥವಾ 1000 ಅಥವಾ 5000, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು. ಎಕ್ಸಾಂಪಲ್, ಸಪೋಸ್ ನೀವು ಪ್ರತಿ ತಿಂಗಳು 1000 SIP ಮಾಡುತ್ತಿದ್ದೀರಿ ಅಂತ ಅಂದ್ಕೊಂಡ್ರೆ ಇದನ್ನು 20 ವರ್ಷ ಕಂಟಿನ್ಯೂ ಮಾಡಿದರೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಆಧರಿಸಿ ನಿಮ್ಮ ಹಣ ದೊಡ್ಡ ವೆಲ್ತ್ ಆಗುವ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾದದ್ದು ಟೈಮ್ ಇನ್ ದ ಮಾರ್ಕೆಟ್, ನಾಟ್ ಟೈಮಿಂಗ್ ಇನ್ ದ ಮಾರ್ಕೆಟ್. ಹಾಗಾದರೆ ಇಲ್ಲಿ ರಿಸ್ಕ್ ಇದೆಯಾ? ಹೌದು, ಖಂಡಿತವಾಗಿಯೂ ರಿಸ್ಕ್ ಇದೆ. ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ಮೇಲಿದ್ದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗಬಹುದು. ಮಾರ್ಕೆಟ್ ಕೆಳಗೆ ಬಂದರೆ ವ್ಯಾಲ್ಯೂ ಕೂಡ ಕಡಿಮೆ ಆಗಬಹುದು. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾರ್ಕೆಟ್ ಏರಿಳಿತವನ್ನು ತಾಳುವ ಸಾಧ್ಯತೆ ಹೆಚ್ಚು. ಹಾಗಾದರೆ ಯಾರಿಗೆ ಮ್ಯೂಚುವಲ್ ಫಂಡ್ ಸೂಕ್ತ ಅಂತ ನೋಡೋದಾದರೆ, ಮ್ಯೂಚುವಲ್ ಫಂಡ್ ಸ್ಟೂಡೆಂಟ್ಸ್, ಎಂಪ್ಲಾಯೀಸ್, ಬಿಸ್ನೆಸ್ ಓನರ್ಸ್, ಹೌಸ್ ವೈಫ್ಸ್, ಬಿಗಿನರ್ಸ್, ಎನಿವನ್ ಹೂ ವಾಂಟ್ ಟು ಬಿಲ್ಡ್ ವೆಲ್ತ್. ಇಲ್ಲಿ ಎಲ್ಲರಿಗೂ ಒಂದು ಸುವರ್ಣ ಅವಕಾಶ ಇದೆ. ಇಲ್ಲಿ ಯಾರಿಗೆ ಒಂದು ಪ್ರಶ್ನೆ ಬಂದಿರಬಹುದು, ಮ್ಯೂಚುವಲ್ ಫಂಡ್ ಶುರು ಮಾಡಲು ಎಷ್ಟು ಹಣ ಬೇಕು? ಅನೇಕರಿಗೆ ಒಂದು ಡೌಟ್, ಮ್ಯೂಚುವಲ್ ಫಂಡ್ಗೆ ಲಕ್ಷಾಂತರ ರೂಪಾಯಿ ಬೇಕಾ? ಇಲ್ಲ. ಇಂದು ಹಲವಾರು ಮ್ಯೂಚುವಲ್ ಫಂಡ್ನಲ್ಲಿ ₹500 SIPನಿಂದಲೇ ಶುರು ಮಾಡಬಹುದು. ಇಲ್ಲಿ ಕಾಮನ್ ಮಿಸ್ಟೇಕ್ ಏನು ಮಾಡುತ್ತಾರೆ ಅಂತ ನೋಡೋದಾದರೆ, ಫ್ರೆಂಡ್ಸ್ ಮಾತು ಕೇಳಿ ಇನ್ವೆಸ್ಟ್ ಮಾಡುವುದು, ಕ್ವಿಕ್ ಪ್ರಾಫಿಟ್ ನಿರೀಕ್ಷೆ ಮಾಡುವುದು, ಮಾರ್ಕೆಟ್ ಡೌನ್ ಆದಾಗ ಪ್ಯಾನಿಕ್ ಆಗುವುದು, ಮಧ್ಯದಲ್ಲಿ SIP ಸ್ಟಾಪ್ ಮಾಡೋದು. ಈ ತಪ್ಪುಗಳು ಅವಾಯ್ಡ್ ಮಾಡಿದರೆ ಖಂಡಿತವಾಗಿಯೂ ನೀವು ಲಾಂಗ್ ಟರ್ಮ್ನಲ್ಲಿ ಒಂದು ಒಳ್ಳೆ ವೆಲ್ತನ್ನು ಕ್ರಿಯೇಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ ಮ್ಯಾಜಿಕ್ ಅಲ್ಲ, ಇದು ವೆಲ್ತ್ ಕ್ರಿಯೇಷನ್ ಜರ್ನಿ. ಇಲ್ಲಿ ಪೇಷನ್ಸ್, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಈ 3 ಇದ್ದರೆ ಉತ್ತಮ ಫಲಿತಾಂಶ ಸಾಧ್ಯತೆ ಹೆಚ್ಚಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ ಅಂದರೆ ಏನು, ಫಂಡ್ ಮ್ಯಾನೇಜರ್ ಅಂದರೆ ಯಾರು, SIP ಅಂದರೆ ಏನು, ಇಲ್ಲಿ ಅದರ ಅಡ್ವಾಂಟೇಜಸ್ ಏನು, ಇಲ್ಲಿ ರಿಸ್ಕ್ ಇದೆಯಾ ಅನ್ನೋದನ್ನು ತಿಳ್ಕೊಂಡ್ರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.